ಎಲ್ಲೋ ಒಂದು ಕಡೆ ಈ ಬುರುಡೆ ಹಿಡ್ಕೊಂಡು ಬಂದಂಥ ಮುಖವಾಡದ ವೀರ ಚಿನ್ನಯ್ಯ ಬಂದಲ್ಲ, ಆ ಬಂದ ನಂತರ ಧರ್ಮಸ್ಥಳದ ಕಥೆಯೇ ಮುಗೀತು. ಈ ಸಮೀರ್ ಅನ್ನುವಂಥ ವೀರ ಕಟ್ಟಿದಂಥ ಎಲ್ಲ ಕಥೆಗಳು, ಎಲ್ಲ ದುಃಖಗಳು, ಎಲ್ಲ AI ಒಂದು ತಂತ್ರಜ್ಞಾನವನ್ನು ಬಳಸಿ ಸಂಪೂರ್ಣವಾಗಿ ಅದು ಜನರನ್ನ ಮತಿಗೆಡಿಸುವ, ಮಂಕುಬುದ್ಧಿ ಅರಿಚುವ, ಸಮಾಜಕ್ಕೆ ನೇರ ಸುಳ್ಳು ಹೇಳುವ ಕೆಲಸ ಅಂತ ಗೊತ್ತಾದರೂ ಕೂಡ SIT ಸಮೀರ್ನನ್ನ ಅರೆಸ್ಟ್ ಮಾಡಿಲ್ಲ. ಒಬ್ಬೊಬ್ಬನೇ ಬರ್ತಾನೆ, ಇವತ್ತು ನಾಳೆ ಬರ್ತಾನೆ, ನಾಡ್ದು ಒಬ್ಬ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ನಾನು ನೋಡಿದ್ದೇನೆ ನೇತ್ರಾವತಿಯಲ್ಲಿ ಅಂತ ನೋಡ್ತಾನೆ, ನಾನು ಮಂಜುನಾಥನ ಸನ್ನಿಧಿಯಲ್ಲಿ ಹೂತದ್ದು ನೋಡಿದ್ದೇನೆ ಅಂತಾನೆ, ಇನ್ನೊಬ್ಬ ಅಲ್ಲೊಂದು ಉಳಿದ್ದೇನೆ ಅಂತಾನೆ. ಅಗೆತಾ ಹೋಗ್ತೀರಾ? DKಶಿ ಅವರು ಏನು ಹೇಳಿದ್ರು? ಷಡ್ಯಂತ್ರ ನಡೆದಿದೆ, ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆದಿದೆ. ಈಗ ಇಂಡಿಯಾ ಟುಡೆಗೆ ಇಂಟರ್ವ್ಯೂ ಕೊಡೋಕೆ ಏನು ಹೇಳ್ತಾರೆ? BJPಯ ಬಣ, RSSನ 2 ಬಣ, ಆ ಬಣದ ಗಲಾಟೆಯಲ್ಲಿ ಧರ್ಮಸ್ಥಳದ ಈ ಟಾರ್ಗೆಟ್ ಧರ್ಮಸ್ಥಳ ಹುಟ್ಟುಕೊಂಡಿದೆ. 183ಯಲ್ಲಿ ಅವನ ಸ್ಟೇಟ್ಮೆಂಟ್ ಮಾಡದೇ ಇರುವುದಕ್ಕೆ SIT ಕೊಡ್ತಾ ಇದೆಯಾ? ಕಾರಣನಾ? ಯಾಕೆ ಮಾಡಿಲ್ಲ? ಯಾಕೆ ಇಂಥ ದಗಲಬಾಜಿಗಳನ್ನ, ಮೋಸಗಾರರನ್ನ ನಕಲಿ ಅಂತ ಗೊತ್ತಾದ ಮೇಲೂ, ಅವರು ಸೃಷ್ಟಿಸಿದ ಪಾತ್ರವೇ ಅಸ್ತಿತ್ವದಲ್ಲಿಲ್ಲ ಅಂತ ಗೊತ್ತಾದ ಮೇಲೂ ಅವರನ್ನು ಯಾಕೆ ಸಮೀರ್ನಿಂದ ಹಿಡಿದು ಯೂಟ್ಯೂಬರ್ಸ್ಗಳಿಂದ ಹಿಡಿದು ಮಟ್ಟಣ್ಣ ಮತ್ತು ಅವರ ಇಡೀ ಗ್ಯಾಂಗ್ ಅನ್ನ ಯಾಕೆ ಒದ್ದು ಒಳಗೆ ಹಾಕಿಲ್ಲ? ಇಷ್ಟು ಸತ್ಯ ಕಣ್ಣೆದುರಿದೆ, ಅವರು ಮಾಡಿದ ಮೋಸ ಕಣ್ಣೆದುರಿದೆ. ಅವರು ಹೆಗಡೆಯವರ ಮೇಲೆ ಇಲ್ಲ ಸಲ್ಲದ ಅಸಂವಿಧಾನಿಕ ಶಬ್ದವನ್ನು ಬಳಸಿದ್ದಾರೆ. ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರೆ ಸಾಕು, ಬಂಧಿಸ್ತೀರಿ. ಧರ್ಮಸ್ಥಳ ಹೆಗಡೆಯವರ ಮೇಲೆ ಧರ್ಮಸ್ಥಳ ದೇವಸ್ಥಾನವನ್ನು ಉಡಿಸು ಮಾಡಿ, ಬುಲ್ಡೋಜರ್ ಹಾಕಿ ನೆಲಸಮ ಮಾಡಿ, ಅಣ್ಣಪ್ಪನೂ ಇಲ್ಲ, ಮಂಜುನಾಥನೂ ಇಲ್ಲ, ಏನಿದೆ ಮಣ್ಣಂಗಟ್ಟಿ ಅಂತ ಹೇಳುವವ್ರನ್ನು ಕೂಡ ಗೂಳಿಗಳಾಗೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರಲ್ಲ. ಯಾವ ತನಿಖೆ ಸ್ವಾಮಿ ಇದು? ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಟಾರ್ಗೆಟ್ ಧರ್ಮಸ್ಥಳ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿತಾ ಇದೆಯೇ SIT ತನಿಖೆ ಅನ್ನುವಂಥ ಒಂದು ಸಂದೇಹ ಸಾರ್ವಜನಿಕವಾಗಿ ಕಾಡ್ತಾ ಇದೆ. ಈ ನಕಲಿ ಗ್ಯಾಂಗು ಮತ್ತು ನಕಲಿ ಗ್ಯಾಂಗಿನ ಪೋಷಕರು ಅನ್ನಬಹುದಾದಂಥ ನಮ್ಮ ಯೂಟ್ಯೂಬರ್ಸ್ಗಳು ಈಗ ಬಂಗ್ಲೆಗುಡ್ಡದಲ್ಲಿ ಏನಾದರೂ ನರಮೇಧದ ತಾಣ ಆಗಿತ್ತೇ ಅದು ಬಂಗ್ಲೆಗುಡ್ಡ ಅನ್ನುವಂಥ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಚಿನ್ನಯ್ಯ ಬಂದ, ಚಿನ್ನಯ್ಯನ ನಂತರ ಸೌಜನ್ಯ ಪ್ರಕರಣ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಕ್ಕೆ ಒಳಗಾಯಿತು. ಚಿನ್ನಯ್ಯ ಬುರುಡೆ ಹೊತ್ತುಕೊಂಡು ಬಂದಾಗ ಇಡೀ ಧರ್ಮಸ್ಥಳದ ಕಾವಂದರನ್ನು ಯಾವ್ಯಾವ ಶಬ್ದಗಳಲ್ಲಿ ಮೂದಲಿಸಬಹುದೋ, ಯಾವ್ಯಾವ ಶಬ್ದಗಳಲ್ಲಿ ಬೈಬಹುದೋ, ಯಾವ್ಯಾವ ರೀತಿಯಲ್ಲಿ ಅವರನ್ನು ಚಿತ್ರಹಿಂಸೆ ಮಾಡಬಹುದೋ ಅದೆಲ್ಲವನ್ನೂ ಈ ಗ್ಯಾಂಗ್ ಮಾಡಿತು. ಎಲ್ಲೋ ಒಂದು ಕಡೆ ಈ ಬುರುಡೆ ಹಿಡ್ಕೊಂಡು ಬಂದಂಥ ಮುಖವಾಡದ ವೀರ ಚಿನ್ನಯ್ಯ ಬಂದಲ್ಲ, ಆ ಬಂದ ನಂತರ ಧರ್ಮಸ್ಥಳದ ಕಥೆಯೇ ಮುಗೀತು. ಧರ್ಮಸ್ಥಳದ ಹೆಗಡೆಯವರ ಕುಟುಂಬ ಸಂಪೂರ್ಣವಾಗಿ ಜೈಲಿಗಟ್ಟುತ್ತೇವೆ. ಧರ್ಮಸ್ಥಳದ ಶ್ರದ್ಧಾ ಕೇಂದ್ರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತೇವೆ. ಈ ರೀತಿಯ ಒಂದು ಹೂಂಕರಿಸುವಿಕೆ ಈ ನಕಲಿ ಗ್ಯಾಂಗಿನ ತಿಮರೋಡಿ ಇರ್ಬೋದು, ಮಟ್ಟಣ್ಣನವರು ಇರ್ಬೋದು, ಜಯಂತ್ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಟೊಂಕ ಕಟ್ಟಿದ್ದು ಅವರಿಗೆ ಈ ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ತಿಮರೋಡಿ ಮನೆಯಿಂದಲೇ ಕೂತ್ಕೊಂಡು ನಮ್ಮ ಕೆಲವು ಯೂಟ್ಯೂಬರ್ಗಳು ಮಾಡಿದ್ದೇ ಮಾಡಿದ್ದು. SITಗೆ ಸ್ವಂತ ಸಿಗದೇ ಇದ್ದಂಥ ವಿಷಯಗಳೆಲ್ಲ ಈ ಯೂಟ್ಯೂಬರ್ಸ್ಗಳಿಗೆ ಸಿಗ್ಲಿಕ್ಕೆ ಶುರುವಾಯಿತು. ಈ ನಕಲಿ ಗ್ಯಾಂಗಿನ ಇಡೀದಾದಂಥ ಕೃಪಾಪೋಷಿತ ಏನು ನಾಟಕ ಮಂಡಳಿ ಇತ್ತು, ಅದರ ಉದ್ಘೋಷಕರು ಯಾರು ಅಂತಂದರೆ ನಮ್ಮ ಕೆಲವು ಈ ಎಂಜಲು ಕಾಸಿಗೆ ಬಾಯೊಡ್ಡಿದ, ವ್ಯೂಸ್ಗಳಿಗಾಗಿ ಹಪಹಪಿಸುವ, ವಿಷಯ ಏನೇ ಆಗಿರಲಿ, ಅದರ ಟಾರ್ಗೆಟ್ ಏನೇ ಆಗಿರಲಿ, ಸನಾತನ ಧರ್ಮ, ಹಿಂದೂ ಧರ್ಮ, ಹಿಂದುತ್ವ, ನಮ್ಮ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ, ಅದು ಬೇಕಾದರೆ ಮೂರ ಬಟ್ಟೆಯಾಗಲಿ, ಏನು ಬೇಕಾದ್ರಾಗಲಿ, ನಮ್ಮ ಯೂಟ್ಯೂಬಿಗೆ ಒಂದಿಷ್ಟು ವ್ಯೂಸ್ ಬೇಕು, ನಾವೇನು ಜನಪರವಾಗಿ ನಿಂತಿದ್ದೇವೆ, ಮಹಿಳೆಯ ಪರವಾಗಿ ನಿಂತಿದ್ದೇವೆ, ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಟೊಂಕ ಕಟ್ಟಿದ್ದೇವೆ ಅನ್ನುವ ಈ ನಕಲಿ ಪತ್ರಕರ್ತರ ಯೂಟ್ಯೂಬರ್ಗಳು
ಬಹಳಷ್ಟು ಒದ್ದಾಡಿದರು, ಹಾರಾಡಿದರು, ಹೋರಾಡಿದರು, ಎಲ್ಲವನ್ನೂ ಮಾಡಿದರು. ಈಗ SIT ತನಿಖೆಯಲ್ಲಿ ಹೋಗಿ ಒಬ್ಬೊಬ್ಬರೇ ತಮ್ಮ ಅಸಲಿಯತ್ತನ್ನು ಅಲ್ಲಿ ಮುಖವಾಡವನ್ನು ಕಳಚಿಕೊಂಡು ಹೇಳಿ ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಧರ್ಮಸ್ಥಳದ ಇಡೀಯದಾದಂಥ ಒಂದು ಇತಿಹಾಸವನ್ನು, ಐತಿಹ್ಯವನ್ನು, ನಂಬಿಕೆಯನ್ನು, ಆ ಶ್ರದ್ಧಾ ಕೇಂದ್ರವನ್ನು ಸಂಪೂರ್ಣವಾಗಿ ಉಡೀಸು ಮಾಡಲಿಕ್ಕೆ ನಾವು ಟೊಂಕ ಕಟ್ಟಿದ್ದೇವೆ. ಮತ್ತು ನಾವು ಅದರಲ್ಲಿ 100% ನಾವು ಯಶಸ್ಸನ್ನು ಕಾಣ್ತೇವೆ ಅನ್ನುವಂಥ ಒಂದು ದುರಂಕಾರ ಮತ್ತು ದುರ್ನಡತೆ ಯಾವಾಗ ಈ ಬುರ್ಡೆ ಗ್ಯಾಂಗಿನ ಈ ಚೆನ್ನಯ್ಯ ಅಡಿಟ್ನೋ ಅವತ್ತಿನಿಂದ ಆರಂಭ ಆಯಿತು. ಆದರೆ ಟಾರ್ಗೆಟ್ ಮಾಡಿ ಏನು ಅಗೇಲಿಕ್ಕೆ ಶುರು ಮಾಡಿದ್ರು, ಅಲ್ಲಿ ಯಾವುದೇ ಫಲಶ್ರುತಿ ಸಿಕ್ಕಿಲ್ಲ. ಫಲಶ್ರುತಿ ಸಿಗದೇ ಇದ್ದಾಗ ಇದೇ ಬುರ್ಡೆಯನ್ನು ತಂದ ಚೆನ್ನಯ್ಯನ ಮುಖವಾಡವನ್ನು SIT ಕಳಚಿತು. ಬುರ್ಡೆಯನ್ನು ಎಲ್ಲಿಂದ ತಂದ, ಯಾರು ತಂದರು, ಏನು ತಂದರು? ಮೊದಲು ಬುರ್ಡೆ ಚೆನ್ನಯ್ಯ ತಂದ ಅಂತಾಯಿತು, ಆಮೇಲೆ ಮಟ್ಟಣ್ಣನವರು ಅಂತಾಯಿತು, ಅದರ ಮಧ್ಯೆ ಜಯಂತಿನ ಪಾತ್ರ ಬಂತು. ಈಗ ಸೌಜನ್ಯನ ಮಾವ ವಿಠ್ಠಲ್ ಗೌಡ ಕೊನೆಗೂ ಬಂಗ್ಲೆಗುಂಡದಿಂದ ತಂದದ್ದು ಅನ್ನೋದು ಈ ಹೊತ್ತಿನವರೆಗಿನ ತನಿಖೆಯ ಸಾಬೀತಾದಂಥ ಸತ್ಯ. ಭಾವ ಬಂದರೋ ಅಂತ ನಮ್ಮ ಸೋ ಫ್ರಾಮ್ ಸೋದ ಸಿನಿಮಾದ ಹಾಡು ಎಲ್ಲ ಕಡೆ ವಿಸ್ತೃತವಾಗಿ ಧ್ವನಿಸ್ತಾ ಇರುವ ಹೊತ್ತಿನಲ್ಲಿ ಸೌಜನ್ಯನ ಮಾವಂದಿರು ಬಂದರೋ ಅಂತ ಈ ಕಥೆಗೆ ಹೊಸತಾದಂಥ ಸೇರ್ಪಡೆ. ವಿಠ್ಠಲ್ ಗೌಡ ಅದನ್ನು ಸ್ನೇಹಮಯಿ ಕೃಷ್ಣ ಹೇಳುವ ಪ್ರಕಾರ ಅವನೇ ರೇಪ್ ಮಾಡಿದ್ದಾನೆ, ಅವನೇ ಕೊಲೆ ಮಾಡಿದ್ದಾನೆ ಅಂತ ಸ್ನೇಹಮಯ ಕೃಷ್ಣ ಮತ್ತೆ ಮಧ್ಯಂತರದಲ್ಲಿ ಒಂದು ಎಂಟ್ರಿ ಆಗಿ ಈ ಕತೆಗೆ ಒಂದು ಉಪಕಥೆಯನ್ನು ತಂದರು. ಅದೀಗ ತನಿಖೆಯಲ್ಲಿ ಸಾಬೀತಾಗಬೇಕಷ್ಟೇ. ಆದರೆ ಬುರ್ಡೆ ತಂದಂಥ ಖತರ್ನಾಕ್ ಮನುಷ್ಯ ಯಾರು? ಸೌಜನ್ಯನ ಮಾವ. ಅಂದರೆ ಈ ಖೋಖೋ ಆಟ ಎಲ್ಲೆಲ್ಲಿಗೆ ಬಂತು ಅಂತಂದರೆ ಪ್ರತಿಯೊಬ್ಬರ ಬುಡಕ್ಕೂ ಬಂತು. ಆದರೆ ಬುರ್ಡೆ ಹೋಗಿ ನಿಂತದ್ದು ಕೊನೆಗೆ ವಿಠ್ಠಲ್ ಗೌಡನ ಬುರ್ಡೆಯಲ್ಲಿ. ಈಗ ಬಂಗ್ಲೆಗುಂಡದಲ್ಲಿ 5 ಅಸ್ಥಿಪಂಜರ ಸಿಕ್ಕಿತು, ಅದು ನೆಲದ ಮೇಲೆ. ಅದರ ಆಧಾರದಲ್ಲಿ 2 ಸಾರಿ ಇವನನ್ನು ಬಂಗ್ಲೆಗುಡ್ಡಕ್ಕೆ ಬೇರೆ ಕರ್ಕೊಂಡು ಹೋದ್ರು ವಿಠ್ಠಲ್ ಗೌಡನನ್ನು. ಈಗ ಅದನ್ನು ಮಹಜರು ಮಾಡುವ ಮಟ್ಟಕ್ಕೆ SIT ಮುಂದಾಗಿದೆ. ಸಮೀರಿನ ವಿಡಿಯೋದಲ್ಲಿ ಒಂದೇ ಒಂದು ಸತ್ಯ ಇಲ್ಲ, ಸಂಪೂರ್ಣ ನಕಲಿ, ಸಂಪೂರ್ಣ ಕಪೋಲಕಲ್ಪಿತ, ಸಂಪೂರ್ಣ AI. ಈಗ ನಾನು ನಂಬಿದವರೇ ನನ್ನ ಕೈ ಬಿಟ್ಟರು ಅಂತೇಳಿ ಮಟ್ಟಣ್ಣನವರು ಮತ್ತು ತಿಮರೋಡಿ ಜಯಂತನ ಮೇಲೆ ಬೆರಳು ತೋರಿಸ್ತಾ ಇದ್ದಾನೆ ಬೇರೆ EIS ಸಮೀರ. ಈ ಸಮೀರ್ ಅನ್ನುವಂಥ ವೀರ ಕಟ್ಟಿದಂಥ ಎಲ್ಲ ಕಥೆಗಳು, ಎಲ್ಲ ದುಃಖಗಳು, ಎಲ್ಲ AI ಒಂದು ತಂತ್ರಜ್ಞಾನವನ್ನು ಬಳಸಿ ಸಂಪೂರ್ಣವಾಗಿ ಅದು ಜನರನ್ನ ಮತಿಗೆಡಿಸುವ, ಮಂಕುಬುದ್ಧಿ ಅರಿಚುವ, ಸಮಾಜಕ್ಕೆ ನೇರ ಸುಳ್ಳು ಹೇಳುವ ಕೆಲಸ ಅಂತ ಗೊತ್ತಾದರೂ ಕೂಡ SIT ಸಮೀರ್ನನ್ನ ಅರೆಸ್ಟ್ ಮಾಡಿಲ್ಲ. ಮಟ್ಟಣ್ಣನವರು, ಜಯಂತು, ತಿಮರೋಡಿ ದೇವಸ್ಥಾನಕ್ಕೆ ಹೋಗುವಂಗೆ ಹೋಗಿ ಬರ್ತಾರೋ, ಎಲ್ಲೋ ಇದು ಬಹಿರ್ದೇಶಕ್ಕೆ ಗುಡ್ಡಕ್ಕೆ ಹೋದಂಗೆ ಹೋಗಿ ಬರ್ತಾರೋ, ಮಾವನ ಮನೆಗೆ ಹೋಗಿ ಬರ್ತಾರೋ, ನೆಂಟರ ಮನೆಗೆ ಹೋಗಿ ಬರ್ತಾರೋ ಒಂದೂ ಗೊತ್ತಾಗ್ತಿಲ್ಲ. SIT ತನಿಖೆಗೆ ಹೋಗ್ತಾರೆ, ನಗನಗ್ತಾ ಹೋಗ್ತಾರೆ, ನಗನಗ್ತಾ ಬರ್ತಾರೆ, ಮುಂಡುಟ್ಕೊಂಡು ಹೋಗ್ತಾರೆ, ಪ್ಯಾಂಟ್ ಹಾಕ್ಕೊಂಡು ಹೋಗ್ತಾರೆ. ಬಂದು ಮತ್ತೆ AI ಸಮೀರ್ನ ಅವರದೇ ಗ್ಯಾಂಗಿನ ವಿಡಿಯೋಗಳಲ್ಲಿ ಏನು ಓತಪ್ರೋತವಾಗಿ ನಾನು ಹಂಗೆ ಹೇಳಿದೆ, ಹಿಂಗೆ ಹೇಳಿದೆ, ಅದು ಹೇಳಿದೆ, ಇದು ಹೇಳಿದೆ ಎಲ್ಲವೂ ಬರ್ತದೆ. ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ ಬಳಸಬಾರದ ಶಬ್ದವನ್ನು ಇದೇ ಹಲವಾರು ಯೂಟ್ಯೂಬರ್ಸ್ಗಳು ಬಳಸಿದ್ರು, ಅವರನ್ನು ಅರೆಸ್ಟ್ ಮಾಡಿಲ್ಲ. ಮಟ್ಟಣ್ಣನವರು, ತಿಮರೋಡಿಯವರು ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯಿಂದ ಹಿಡಿದು ಧರ್ಮಸ್ಥಳದ ಹೆಗ್ಗಡೆಯವರವರೆಗೆ ವಾಚಾಮ ಗೋಚರವಾಗಿ ಬೈದರು, ಅವರನ್ನು ಅರೆಸ್ಟ್ ಮಾಡಿಲ್ಲ. ತನಿಖೆ ಯಾವುದು ತನಿಖೆ? 164 ಏನು ಇವನು ಬಂದು ಹೇಳಿಕೆ ಕೊಟ್ಟ ಮೇಲೆ ನಮ್ಮ ತೆರಿಗೆ ಹಣದಲ್ಲಿ ಹುಚ್ಚರ ಸಂತೆ ಥರ ಅವನು ಹೇಳ್ದಲ್ಲ ಆಗದ್ರಿ, ಬಾಹುಬಲಿಯ ಪಾದದಡಿಯೂ ಆಗದ್ರಿ. ಆವಾಗ ಅಣ್ಣಪ್ಪ ನಿಮಗೆ ತೋರಿಸಿದ ತನ್ನ ಪ್ರಭಾವ ಏನು ಅಂತ. ಮಂಜುನಾಥ ಆವಾಗ ನಿಮ್ಮ ತಲೆ ಮೇಲೆ ಕೈ ಇಟ್ಟ.
ಬೂದಿಯಾಗಲಿಕ್ಕೆ ಶುರುವಾದರೆ ಆಗ ನಿಮ್ಮ ನಕಲಿ ಗ್ಯಾಂಗಿನ ಇಡೀ ವಿಶ್ವರೂಪ ಹೊರಗೆ ಬಂತು. ಆದರೆ ತಮಾಷೆ ಅಂದರೆ ಇದು ಮಗುವನ್ನು ಚಿವುಟ್ತದೋ ಅಥವಾ ಜೋಗುಳ ಹಾಡ್ತದೋ ತೊಟ್ಲನ್ನು ತೂಗ್ತದೋ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನು ಸೆಂಟ್ರಲ್ನಿಂದ ಸರಿಯಾದ ತೀರ್ಥ ಬೀಳ್ತಾ ಇದೆಯೋ, ಕಂಟ್ರೋಲ್ ಮಾಡ್ತಾ ಇದ್ದಾರೋ, ಮತ ಬ್ಯಾಂಕಿನ ದೃಷ್ಟಿ ಇಟ್ಟುಕೊಂಡು ಎಲ್ಲವನ್ನೂ ಮಾಡುವ ಈ ಆಟದಲ್ಲಿ SIT ಕೂಡ ಒಂದು ಕಣ್ಣು ಮುಚ್ಚಾಲೆಯ ಆಟವೇ, ಅಥವಾ ಕಾಂಗ್ರೆಸ್ಸಿನ ಇಡೀದಾದಂಥ ಒಂದು ಕಪಿಮುಷ್ಟಿಯಲ್ಲಿ ನಿರ್ದೇಶನದಲ್ಲಿ ಈ ತನಿಖೆ ಎನ್ನುವ ನಾಟಕ ನಡೀತಾ ಇದೆಯೇ? ಇಲ್ಲದೇ ಇದ್ದರೆ ಈ ಗ್ಯಾಂಗ್ ನಕಲಿ ಅಂತ ಸಾಬೀತಾಗಿದೆ. ಇವರ ಗ್ಯಾಂಗಿನ ಒಂದು ಕೃಪಾಪೋಷಿತ ನಾಟಕ ಮಂಡಳಿ ಸಂಪೂರ್ಣ ಮಾಡಿದ ಈ ವಿಡಿಯೋಗಳು, ಯೂಟ್ಯೂಬರ್ಸ್ಗಳು ಮಾಡಿದಂಥ ಎಲ್ಲ ವಿಡಿಯೋಗಳು ಅದು 100% ಅಸತ್ಯದಿಂದ ಕೂಡಿದೆ, ಸತ್ಯದಿಂದ ಕೂಡಿಲ್ಲ, ಯಾವುದೇ ದಾಖಲೆಗಳಿಲ್ಲ ಅಂತ ಸಾಬೀತಾಗಿದೆ. AI ಸಮೀರ್ನಂಥ ಈ ಮತಿಗೇಡಿ ಮತ್ತು ಪತ್ರಿಕೋದ್ಯಮದ ಗೊತ್ತಿಲ್ಲದೆ ಇದ್ದಂಥ ಈ ಹುಡುಗ ಮಾಡಿದಂಥ ವಿಡಿಯೋ, ಅದರಲ್ಲಿ ಒಂದೇ ಒಂದು ಸತ್ಯ ಇಲ್ಲ, ಒಂದೇ ಒಂದು. ಅದರಲ್ಲೂ ಭಯಾನಕ ಇನ್ನೊಂದು ಸತ್ಯ ಅಂತಂದರೆ, ಈ ಅನನ್ಯ ಭಟ್ ಅನ್ನುವಂಥ ಒಂದು ಅಸ್ತಿತ್ವವೇ ಇಲ್ಲದೆ ಇದ್ದಂಥ ವಿಷಯವನ್ನು ಇಟ್ಟುಕೊಂಡು ತಾನೇ ಕಣ್ಣಾರೆ ಕಂಡ ಹಾಗೆ ಟೈಮ್ ಲೈನಲ್ಲಿ AI ಬಳಸ್ಕೊಂಡು ವಿಡಿಯೋ ಮಾಡಿದ್ನಲ್ಲ, ಅದು 100ಕ್ಕೆ 100 ಸುಳ್ಳು ಅನ್ನೋದನ್ನು ಸುಜಾತಾ ಭಟ್ಟೆ ಹೇಳಿದರು. ಸುಜಾತಾ ಭಟ್ಟನ ಕಣ್ಣೀರಿಗೆ ಮಾರು ಹೋದೆ. ಆ ಕಣ್ಣೀರನ್ನು ನೋಡಿ ನಾನು ವಿಡಿಯೋ ಮಾಡಿದೆ. ಕೊನೆ ನೋಡಿದರೆ ಅದೇ ಸುಳ್ಳು ಅಂತ ಗೊತ್ತಾಯಿತು. ಏನು ಮಾಡಲಿ ನಾನು ಅಂತ ಬೀದಿಯಲ್ಲಿ ಕೂತ್ಕೊಂಡು ಸಮೀರ ಮಾತಾಡ್ತಾನೆ. ಆದರೂ ಅವನನ್ನು ಅರೆಸ್ಟ್ ಮಾಡೋದಿಲ್ಲ. ವಿಚಾರಣೆ ಅನ್ನೋದು ಈ ರೀತಿಯೂ ಇರುತ್ತೆ ಪೊಲೀಸರ ಅಥವಾ SITಯಲ್ಲಿ ಅಂತ ಅನ್ನೋದು ಒಂದು ಐತಿಹಾಸಿಕ ಸತ್ಯವಾಗಿ ಈ ಟಾರ್ಗೆಟ್ ಧರ್ಮಸ್ಥಳದ ಪ್ರಕರಣದಲ್ಲಿ ದಾಖಲಾಯಿತೇನೋ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ NIA ಇರ್ಬೋದು, CBI ಇರ್ಬೋದು, CID ಇರ್ಬೋದು, ಪೊಲೀಸರ ತನಿಖೆ ಇರ್ಬೋದು, SIT ಇರ್ಬೋದು. ಇದರ ತನಿಖೆ ಅಂದ ಕೂಡಲೇ ಅವರು ಕರೆದಾಗ್ಲೇ ಚಡ್ಡಿಯಲ್ಲಿ ಮೂತ್ರ ಮಾಡ್ತಾ ಹೋಗ್ತಾರೆ. ಆ ಲೆವೆಲ್ಗೆ ಇರುತ್ತದು. ಆದರೆ ಇಲ್ಲೇನಾಗಿದೆ ಗೊತ್ತಾ, ನೆಂಟರ ಮನೆಗೆ ಹೋಗಿ ಬಂದಾಗೆ ಆರಾಮು ಚಾನೂ ಕೊಡ್ತಾರ, ತಿಂಡಿನೂ ಕೊಡ್ತಾರ, ನಮಗೆ ಗೊತ್ತಿಲ್ಲ. ಆದರೆ ಹೋಗಿ ಬಂದವ್ರ ಮುಖದಲ್ಲಿ ಮಂದಹಾಸ. ಹಾಗಾದರೆ ಏನಿದು? ತಪ್ಪುಗಳು ಸಾರ್ವಜನಿಕವಾಗಿ ಕಾಣ್ತಾ ಇದೆ. ಅಪರಾಧಿಗಳು ಅಂತ ಆಲ್ಮೋಸ್ಟು ತನಿಖೆಯಲ್ಲಿ ಪ್ರೂವ್ ಆಗ್ತಾ ಇದೆ. ಆರೋಪಿಗಳು ಅನ್ನೋದಕ್ಕೆ ಇನ್ನು ನಿಮಗೆ ಯಾವ ಸಾಕ್ಷಿಗಳು ಬೇಡ. ಅವರು ಹೇಳಿದ್ದೆಲ್ಲವೂ ಸುಳ್ಳು. ಆ ಚಿನ್ನಯ್ಯ ಹೇಳಿದ ಅಗದಲ್ಲಿ ಏನೂ ಸಿಕ್ಕಿಲ್ಲ. ಇನ್ನೇನಿದು ನಕಲಿ ಗ್ಯಾಂಗು ನನ್ನ ಮಕ್ಕಳನ್ನು ಇನ್ನು ಹಿಡಿದು ಒಳಗೆ ಹಾಕಿ ರುಬ್ಬುತ್ತಾರೆ ಅನ್ನುವ ಹಂತಕ್ಕೆ ಬಂದಾಗ ಮತ್ತೆ ಟ್ವಿಸ್ಟು. ವಿಠ್ಠಲ್ ಗೌಡನ ಎಂಟ್ರಿ, ಅವನು ತಲೆಬುರುಡ ತಂದ ಅಂತಾಯಿತು. ಮತ್ತೆ ಬಂಗ್ಲೆಗುಡ್ಡದ ಪ್ರಸ್ತಾಪ, ಬಂಗ್ಲೆಗುಡ್ಡ ಎನ್ನುವ ಭೂತ ಪ್ರವೇಶ, ಅಲ್ಲಿ ಓಪನ್ ಆಗಿ ಅಸ್ಥಿಪಂಜರ. ಹಾಗಾದರೆ ಇಷ್ಟು ಆಗದ್ರಲ್ಲ, 13 ಕಡೆ ಆಗದ್ರಲ್ಲ, 18 ಕಡೆ ಆಗದ್ರಲ್ಲ, ಮತ್ತೆ 30 ಕಡೆ ಆಗಬೇಕು ಅಂತ ಅವನ ಆಹ್ವಾನವನ್ನು ಪರಿಶೀಲನೆಗೆ ಹೋಗುವಂಥ ಹಂತಕ್ಕೆ ಬಂತಲ್ಲ SIT ತನಿಖೆ. ಸಾರ್ವಜನಿಕರ ಒತ್ತಡ, ಧರ್ಮಸ್ಥಳ ಉಳಿಸಿ ಅನ್ನುವಂಥವರ ಧರ್ಮ ಹೋರಾಟ, ಧರ್ಮಸ್ಥಳದ ಪರವಾದಂಥ ಒಂದು ಧ್ವನಿ ಗಗನ ಮುಟ್ಲಿಕ್ಕೆ ಏನು ಶುರುವಾಯಿತು. ಆವಾಗ SIT ಕೂಡ ಆರಂಭ ಮಾಡಿತ್ತು. ಓಹೋ, ಇದೆಲ್ಲೋ ತಪ್ಪಾಗಿದೆ. ಯಾಕೆಂತಂದರೆ ಬುರುಡೆಯನ್ನು ತಂದವನನ್ನೇ ನೀನು ಯಾರು ಅಂತ ಕೇಳಲಿಲ್ಲ, ಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಲಿಲ್ಲ, ಯಾವ ನನ್ನ ಮಗ ನಿನಗೆ ಪರ್ಮಿಷನ್ ಕೊಟ್ಟ ಅಂತ ಕೇಳಲಿಲ್ಲ, ನ್ಯಾಯಾಲಯದ ಪರ್ಮಿಷನ್ ಇಲ್ಲ, ಅಥವಾ ನಮ್ಮ ಪೊಲೀಸ್ ಇಲಾಖೆಯ ಪರ್ಮಿಷನ್ ಇಲ್ಲ, ಅಥವಾ ತಹಶೀಲ್ದಾರರ ಪರ್ಮಿಷನ್ ಇಲ್ಲ. ಯಾವುದೂ ಪರ್ಮಿಷನ್ ಇಲ್ಲದೆ ನಾವು ಬುರುಡೆ ತಂದರೂ ಕೂಡ ಬುರುಡೆ ವೀರ್ನನ್ನು ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ನಮ್ಮ ತೆರಿಗೆ ಹಣ. ಇಂಥ ಒಂದು ತನಿಖೆಯೂ ಇರಬಹುದಾ ಈ ನೆಲದಲ್ಲಿ? ಈಗ ನೋಡಿದರೆ ವಿಠ್ಠಲ್ ಗೌಡ ಹೇಳ್ತಾನೆ ಬಂಗ್ಲೆಗುಡ್ಡದಲ್ಲಿದೆ, ಅದನ್ನು ಮಹಜರ್ ಮಾಡಿ ಅಲ್ಲ ಅಗೆತ ಶುರು ಮಾಡಿ. ಈಗ ಮತ್ತೊಬ್ಬ ಮಾವ ಬಂದಿದ್ದಾನೆ ಪುರಂದ್ರಗೌಡ, ಅವನು ಹೇಳ್ತಾನೆ ಚಿನ್ನಯ್ಯ ಹೂಳುವಾಗ ನಾನು ನೋಡಿದ್ದೇನೆ, ಒಂದು 4-5 ಜನರು ಹೂಳುವಾಗ ಅಂದು. ಮತ್ತು ಊರ್ನವನು ಅಂತ ಹೇಳ್ಕೊ ಬರ್ತಾನೆ ತುಕಾರಾಮ ಗೌಡ. ಹೀಗಾಗಾದರೆ
ಒಬ್ಬೊಬ್ಬನೇ ಬರ್ತಾನೆ, ಇವತ್ತು ನಾಳೆ ಬರ್ತಾನೆ, ನಾಡ್ದು ಒಬ್ಬ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ನಾನು ನೋಡಿದ್ದೇನೆ ನೇತ್ರಾವತಿಯಲ್ಲಿ ಅಂತ ನೋಡ್ತಾನೆ, ನಾನು ಮಂಜುನಾಥನ ಸನ್ನಿಧಿಯಲ್ಲಿ ಹುತ್ತದ್ದು ನೋಡಿದ್ದೇನೆ ಅಂತಾನೆ, ಇನ್ನೊಬ್ಬ ಅಲ್ಲೊಂದು ಉಳಿದ್ದೇನೆ ಅಂತಾನೆ. ಅಗೆತಾ ಹೋಗ್ತೀರಾ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ತಾ ಇದೆ, ಈ ನಕಲಿ ಗ್ಯಾಂಗಿನ ನಕಲಿತನವನ್ನ ಬಚಾವ್ ಮಾಡುವ ಕೆಲಸ ನಡೀತಾ ಇದೆ. ಯೂಟ್ಯೂಬರ್ಸ್ಗಳನ್ನ ಬಚಾವ್ ಮಾಡುವ ಕೆಲಸ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ನಾಲಿಗೆ ಹರಿದಾಗೆ, ಮಾಯಿಗೆ ಬಂದಾಗೆ ಏನು ಬೇಕಾದ್ರೂ ದಕ್ಕಿಸ್ಕೊಳ್ತೇವೆ ಅನ್ನುವಂಥ ಈ ಯೂಟ್ಯೂಬರ್ಸ್ಗಳನ್ನ ಇವತ್ತು ರಕ್ಷಿಸುವ ಕೆಲಸ ನಡೀತಾ ಇದೆಯಾ? ಮಟ್ಟಣ್ಣ ಮತ್ತು ತಿಮರೋಡಿ ಅಂಡ್ ಗ್ಯಾಂಗ್ ಅನ್ನ ರಕ್ಷಿಸುವ ಕೆಲಸ ನಡೀತಾ ಇದೆಯಾ? ರಕ್ಷಣಾತ್ಮಕವಾಗಿ ಏನಾದರೂ ಆಟ ಆಡುವಂಥ ಕೆಲಸ ನಡೀತಾ ಇದೆಯಾ? ಈ ಆಟದಲ್ಲಿ ಅರ್ಥ ಆಗ್ತಾ ಇಲ್ಲ ನಮಗೆ. ಬಂಗಲೆಗುಡ್ಡದಲ್ಲಿ ಕಾಮನ್ ಸೆನ್ಸು, ಅಲ್ಲಿ ಏನಾದರೂ ಅಸ್ಥಿಪಂಜರದ ಒಂದು ದೊಡ್ಡ ಗುಡಾಣ ನಿಧಿಯೇ ಇದೆ ಅಂತ ಆದರೆ, ಧರ್ಮಸ್ಥಳದ ವಿರುದ್ಧವಾಗಿ ಬ್ಯಾಟ್ ಬೀಸುವ ಎಷ್ಟೋ ಯೂಟ್ಯೂಬರ್ಸ್ಗಳು ಅದು ಈ ಮಾರಣ ಹೋಮದ ಒಂದು ಕೇಂದ್ರ ಬಿಂದುವೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಜನರನ್ನ ವಧಿಸುವಂತ ಒಂದು ತಾಣ ಆಗಿತ್ತೆ ಅದು ಅಂತ. ಏನು ಔರಂಗಜೇಬನ ಆಟ ಅಂತ ಭಾವಿಸಿದ್ರ? ಆ ಕಾಲದಲ್ಲಿ ನೋಡಿದ್ದೇವೆ ನಾವು ಎಂತೆಂಥ ಮಾರಣ ಹೋಮ ನಡೆದಿದೆ ಅನ್ನೋದನ್ನು. ಬಂಗಲೆಗುಡ್ಡದಲ್ಲಿ ಅಂಥ ಒಂದು ಧರ್ಮಸ್ಥಳದ ವಿಕಾರವಾದ ಭವಿಷ್ಯ ಇದೆ ಅಂತ ಆಗಿದ್ರೆ, ಧರ್ಮಸ್ಥಳದಲ್ಲಿ ವ್ಯವಸ್ಥಿತವಾಗಿ ನಡೆಯುವ ಅತ್ಯಾಚಾರ, ಕೊಲೆ ಅದರ ಒಂದು ತಾಣವೇ ಅದಾಗಿತ್ತು ಅಂತ ಆದರೆ, ಇಲ್ಲಿವರೆಗೆ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಿ? ಚೆನ್ನೈನನ್ನ ಮುಂದೆ ಬಿಟ್ಟು ಯಾಕೆ ಆಟ ಆಡಿಸಿದ್ರಿ? ಇದೇ ವಿಠಲ್ ಗೌಡನೋ ಪುರಂದರ ಗೌಡನೋ ನೇರವಾಗಿ ಚೆನ್ನೈನ ಬದಲು ನಮ್ಮನ್ನ ತಗೊಂಡೋಗಿ ನಾವು ಇದು ಅಂತ ಹೇಳ್ಬೋದಿತ್ತಲ್ಲ. ಅವನನ್ನ ಮದ್ರಾಸಿಂದ ಕರೆಸಿ, ಅವನನ್ನ ತಮಿಳುನಾಡಿಂದ ಕರೆಸಿ, ಅವನಿಗೆ ಎಲ್ಲ ಸ್ಕ್ರಿಪ್ಟ್ ಕೊಟ್ಟು, ಅವನಿಗೆ ಚಿತ್ರಕಥೆ ಹೇಳಿ ನಿರ್ದೇಶನ ಮಾಡುವಂಥ ಅಗತ್ಯ ಏನಿತ್ತು? ಸ್ಥಳೀಯ ಕಲಾವಿದರೇ ಇದ್ರಲ್ಲ, ಅಲ್ಲಿಂದ ಕರೆತರುವಂಥ ಅಗತ್ಯ ಏನಿತ್ತು? ಇದೇ ಪುರಂದರ ಗೌಡ, ಇದೇ ವಿಠಲ್ ಗೌಡ 50 ದಿನಗಳ ಪ್ರಹಸನ ಯಾವ್ಯಾವ ಹಂತದಲ್ಲಿ ಹೋಗ್ತಾ ಇದೆ ಈಗ? ಎಲ್ಲೋ ಒಂದು ಕಡೆ SIT ಅತ್ಯಂತ ಕರಾರುವಕ್ಕಾದಂಥ ಒಂದು ತನಿಖೆಯನ್ನ ಮಾಡಿತು. SITಯ ಕೈಕಾಲನ್ನು ಕಟ್ಟಾಕಿದ್ರೆ ಸರ್ಕಾರ, ಹಾಗಾದ್ರೆ ಕೈಕಾಲು ಕಟ್ಟಾಕಿ ನಾವು ಹೇಳಿದ ಹಾಗೆ ತನಿಖೆಯ ನಾಟಕ ಮಾಡಿ ಅಂತ ಹೇಳುವಾಗೆ ನಮಗೆ ಕಾಣಿಸ್ತಾ ಇದೆ. ಈ ಬದಮಾಶಿಗಳನ್ನ ಹೆಡೆಮುರಿ ಕಟ್ಟಿ ಒದ್ದು ಒಳಗಾಕಬೇಕಾದಂಥವರು ಅವರಿಗೆ ಆದರ, ಆತಿಥ್ಯ, ಅವಕಾಶ ಎಲ್ಲವನ್ನೂ ಕೊಟ್ಟಂಗೆ ಕಾಣ್ತಾ ಇದೆ. ಇದೇ ಚಿನ್ನಯ್ಯ ಈಗ ಪ್ರಾಯಶಃ ಈ ಮಾತು ಕೇಳ್ತಾ ಇರುವಾಗ ಒಂದು ಅವನಿಗೆ ಜಾಮೀನು ಸಿಕ್ಕಿರುತ್ತೆ, ಇಲ್ಲ ಜಾಮೀನು ನಿರಾಕರಣೆ ಆಗಿರುತ್ತೆ. ಆದರೆ ಜಾಮೀನಿಗೆ ಹೋಗಿದ್ದಾನೆ, ಸರ್ಕಾರಿ ವಕೀಲರನ್ನು ಕೊಡಲಾಗಿದೆ, ಅದು ಕನ್ವರ್ಟೆಡ್ ಕ್ರಿಶ್ಚಿಯನ್ನು. ಸರ್ಕಾರಿ ವಕೀಲರು ಕಾಕತಾಳೀಯವೋ ಅಥವಾ ಅದರ ಪೂರ್ವ ಸಿದ್ಧತೆಯೇ ಗೊತ್ತಿಲ್ಲ, ಅವರು ಕ್ರಿಶ್ಚಿಯನ್ ವಕೀಲರು. ನಾವು ಗ್ರಹಿಸುವುದಕ್ಕೂ ನಮಗೆ ಸಿಕ್ಕುವ ಆಹಾರವು ಮತ್ತು ಅದರ ಪರಿಣಾಮವು ನಾವು ಏನು ಗ್ರಹಿಸ್ತಿರ್ತೀವೋ, ಏನು ನಿರೀಕ್ಷೆ ಮಾಡಿರ್ತೇವೋ ಅದೇ ರೀತಿಯಲ್ಲಿರುತ್ತೆ. ಏನು ತನಿಖೆ ಏನು ಮಾಡ್ತಾ ಇದ್ದೀರಿ? ಒಬ್ಬ ಸಾಮಾನ್ಯರ ಬದುಕಿನಲ್ಲಿ ನಡೆದರೆ ಈ ಥರದ ಏನಾದ್ರು ಘಟನೆ ನೀವು ಇದೇ ಥರ ಸಾಫ್ಟ್ ಕಾರ್ನರಲ್ಲಿ ತನಿಖೆ ಮಾಡ್ತಾ ಇದ್ರಾ? ಇದೇ ರೀತಿ ಅವರಿಗೆ ಲಾಂಗ್ ರೋಪ್ ಕೊಂಡು ಕೊಡ್ತಾ ಇದ್ರಾ? ಬಂಗಲೆಗುಡ್ಡದಲ್ಲಿ ಹೀಗಿದೆ ಅಂತ ಹೇಳುವ ಈ ಮುಟ್ಟಾಳರು ಇಷ್ಟು ದಿನ ಎಲ್ಲಿಗೆ ಹೋಗಿದ್ರು? ಈಗ ಯಾಕೆ 2ನೇ ಹಂತದಲ್ಲಿ ಮಧ್ಯಂತರ ಆಗಿದೆ ಸಿನಿಮಾದ್ದು, ಕ್ಲೈಮ್ಯಾಕ್ಸಿನ ಹತ್ರ ಬರುವಾಗ ಮತ್ತೆ ಸಿನಿಮಾವನ್ನ, ಅದರ ಚಿತ್ರಕಥೆಯನ್ನ, ಅದರ ಇಡೀ ಕ್ಲೈಮ್ಯಾಕ್ಸ್ ಅನ್ನ ತಿರುಗಿಸಿ ಮೂಲಕ್ಕೆ ಮತ್ತೆ ತೆಗೆದುಕೊಂಡು ಹೋಗಿ ರಿವೈಂಡ್ ಮಾಡಿ ಸಿನಿಮಾ ತೋರಿಸ್ಲಿಕ್ಕೆ ಹೊರಟಿದ್ದಾರಲ್ಲ, ಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ ಇದು. SITಗೆ ಯಾಕೆ ಅರ್ಥ ಇರ್ತಾ ಇಲ್ಲ? ಕರ್ನಾಟಕದ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಬಂಗಲೆಗುಡ್ಡದಲ್ಲಿ ಈಗಿರುವ ಅಸ್ಥಿಪಂಜರ ಅವತ್ತೇ ಇತ್ತು ಅಂತಾದ್ರೆ ಬಂಗಲೆಗುಡ್ಡದಲ್ಲೇ ಯಾಕೆ ಉತ್ಖನನ ಮಾಡಿಲ್ಲ? ಅಥವಾ ಬಂಗಲೆಗುಡ್ಡದಲ್ಲಿ ನೆಲದ ಮೇಲೆ ಅಸ್ಥಿಪಂಜರ ಬಿದ್ದುಕೊಂಡಿತ್ತು ಅಂತಾದ್ರೆ ಅದೇನು ಇದ್ದಕ್ಕಿದ್ದಾಗ ಏನಾದರೂ ಸುನಾಮಿ ಬಂತ ಅಥವಾ ಏನಾದರೂ ಭೂಗರ್ಭದಲ್ಲಿ ಏನಾದರೂ ತಲ್ಲಣ ಉಂಟಾಯ್ತಾ?
ಏನಾಯಿತು? ಏನಾದ್ರು ಕಂಪಿಸಿತ? ಗರ್ಭ ಏನಾದರೂ ಅಲ್ಲಿ ಬಾಯಿ ಬಿಟ್ಟಿದೆಯಾ? ಈಗ ಚೈನಾದಲ್ಲೋ ಜಪಾನ್ನಲ್ಲೋ ಈ ಏನೋ ನಿರೀಕ್ಷೆ ಮಾಡಲಿದ್ದೇ ಇದ್ದಂಥ ಅತಿವೃಷ್ಟಿಯ ಪರಿಣಾಮ ಅಲ್ಲಿಯ ಭೂಭಾಗ ಕೊಚ್ಚಿ ಹೋಯಿತು. ಅಡಿಯಿಂದ ಮೇಲ್ ಬಂತು, ಮೇಲಿಂದ ಅಡಿಗೋಯ್ತು, ಮನೆ ಗೋವಿಂದ, ಕಾರು ಬಂಗಲೆ ಎಲ್ಲ ನಾಶನ ಆಗೋಯ್ತು. ಆ ಥರದ್ದೇನಾದರೂ ಆಗಿ ಬಂಗ್ಲೆ ಗುಡ್ಡ ಅಡಿ ಮೇಲಾಗಿ ಅಸ್ಥಿಪಂಜರ ಅಡಿಯಿಂದ ಮೇಲೆ ಬಂದು ಬಿದ್ದಿದೆಯಾ? ಕಾಮನ್ ಸೆನ್ಸ್ ಬೇಡ? ಈ ದರಿದ್ರ ಗ್ಯಾಂಗು ಯಾವ ಮಟ್ಟದಲ್ಲೂ ತನ್ನ ಮೂಗನ್ನು ಉಳಿಸ್ಕೊಳ್ಳಿಕ್ಕೆ ಅಸ್ಥಿಪಂಜರವನ್ನಲ್ಲಿ ಬಿಸಾಡಿರಬಹುದು. ಬುರುಡೆಯನ್ನ ತಂದವರಿಗೆ ಅಸ್ಥಿಪಂಜರ ತರುವುದು ದೊಡ್ಡ ಕೆಲಸ ಅಲ್ಲ, ನೆನಪಿಡಿ. ಈ ಕಾಮನ್ ಸೆನ್ಸ್ ಬೇಡ? ಹೇಗೆ ಅದು ಮೇಲ್ಗಡೆ ಬಂತು? ಭೂಮಿಯ ಮೇಲೆ ಅಸ್ಥಿಪಂಜರ ಹೇಗೆ ಬಂತು? ಇದು ಯಾವುದು ಇಲ್ದೇನೆ ಪುರಂದ್ರ ಗೌಡ ಹೇಳಿದ್ರು ತನಿಖೆ ಆಗೇತ, ವಿಠ್ಠಲ್ ಗೌಡ ಹೇಳ್ತಾನೆ ತನಿಖೆ ಆಗೇತ. ನಾಳೆ ಉಜಿರೆ ಮತ್ತು ಧರ್ಮಸ್ಥಳದ ಪರಿಸರದಲ್ಲಿ ಪ್ರತಿಯೊಬ್ಬರು ಹೋಗಿ ಹೇಳ್ತಾರೆ, ನಾನು ನೋಡಿದ್ದೇನೆ, ನಾನು ಹೇಳ್ದಲಾಗಿರಿ. ಎಷ್ಟು ವರ್ಷ ಆಗಿತ್ತೀರಿ? 50 ದಿನ ಆಯ್ತು. ಈಗ ಸ್ಪಷ್ಟವಾಗಿ ನನಗನ್ನಿಸ್ತಾ ಇದೆ, DK ಶಿ ಅವರು ಏನು ಹೇಳಿದ್ರು, ಷಡ್ಯಂತ್ರ ನಡೆದಿದೆ, ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೆದಿದೆ. ಈಗ ಇಂಡಿಯಾ ಟುಡೆಗೆ ಇಂಟರ್ವ್ಯೂ ಕೊಡೋಕೆ ಏನು ಹೇಳ್ತಾರೆ, BJPಯ ಬಣ, RSSನ 2 ಬಣ, ಆ ಬಣದ ಗಲಾಟೆಯಲ್ಲಿ ಧರ್ಮಸ್ಥಳದ ಈ ಟಾರ್ಗೆಟ್ ಧರ್ಮಸ್ಥಳ ಹುಟ್ಟುಕೊಂಡಿದೆ. ಯಾಕೆ ಈ ಜ್ಞಾನೋದಯ? ಅಧಿವೇಶನ ನಡೆದು ಹೊರಗೆ ಬಂದ ತಕ್ಷಣ ಷಡ್ಯಂತ್ರ ಅಂತ 3 ಸರಿ ಹೇಳಿದ್ರಲ್ಲ, ಈಗ ಯಾಕೆ ಮಾತು ಬದಲಾಯಿಸ್ತಾ ಇದ್ದೀರಿ? ಯಾಕೆ ನಿಮ್ಮ ರಾಜಕೀಯದ ಆಟ ಔಟ ದಾಳ ನಮಗೇನು ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರ? ಇದೇ ಬಿಜೆಪಿಯವರು ಮಾನಗೇಡಿಗಳು. ಧರ್ಮಸ್ಥಳದ ತನಿಖೆ ಅಥವಾ ಬುರುಡೆ ಗ್ಯಾಂಗ್ ಬಂದಾಗ ಬಾಯಿ ಬಿಡದೇ ಇದ್ದಂತ ಈ ಕಳ್ಳರು ಮಧ್ಯದಲ್ಲಿ ನಕಲಿ ಗ್ಯಾಂಗ್ ಅಂತ ಗೊತ್ತಾಗಿ, ಚೆನ್ನಯ್ಯ ಬುರುಡೆ ಅಂತ ಗೊತ್ತಾಗಿ, ಈ ತನಿಖೆ ಧರ್ಮಸ್ಥಳದ ವಿರುದ್ಧ ಇದ್ದಂಥ ತನಿಖೆ ಧರ್ಮಸ್ಥಳದ ವಿರುದ್ಧ ಹೊರಟಂಥವರೆಲ್ಲ ನಕಲಿ ಗ್ಯಾಂಗ್ ಅಂತ ಗೊತ್ತಾಗಿ, ಇದು ಧರ್ಮಸ್ಥಳದಲ್ಲಿ ಸತ್ಯ ಇದೆ, ಧರ್ಮಸ್ಥಳದಲ್ಲಿ ಏನೋ ವಿಶೇಷ ಇದೆ, ಅಲ್ಲಿಯ ಇಡೀ ಪ್ರಭಾವ ಮತ್ತು ಮಂಜುನಾಥ ಅಣ್ಣಪ್ಪನ ಇಡೀ ಶಕ್ತಿ ಪ್ರದರ್ಶನ ಆಗ್ತಾ ಇದೆ, ಇದು ತಿರುಗಿ ಹೊಡೆತಾ ಇದೆ ಅಂತ ಗೊತ್ತಾದ ತಕ್ಷಣ ಧರ್ಮಸ್ಥಳದ ಪರವಾಗಿ ನಿಂತರು. ವೀರೇಂದ್ರ ಹೆಗ್ಗಡೆ ಅವರು ಸುತ್ತ ಹೋಗಿ ಫೋಟೋ ತೆಗೆಸ್ಕೊಂಡ್ರು. ಬೆಂಗಳೂರಿಂದ ಏನು ಕಾರ್ ಹೊರಟದ್ದು. ಅವರು ಹೊರಟುಕೊಳ್ಳೇನೆ ಈ ಕಾಂಗ್ರೆಸ್ನವ್ರಿಗೆ ಅಯ್ಯೋಯ್ಯೋ ನಾವೇನೋ ಮಾಡ್ಲಿಕ್ಕೆ ಹೋಗಿದ್ದೆ, ನಮಗೆ ತಿರುಗಿ ಹೊಡಿತಾ ಇದೆಯಲ್ಲ ಅಂತ ಅನಿಸ್ತು. ಇವರು ಹೊರಟರು ಧರ್ಮ ವಿಜಯ ಅಂತ ಹೊರಟೇ ಬಿಟ್ರು. ಈಗೆಲ್ಲೋಗಿದ್ದೀರಿ? ಈಗ ಯಾಕೆ ಮಾತಾಡ್ತಾ ಇಲ್ಲ? SIT ತನಿಖೆ ಯಾಕೆ ನಿಧಾನ ಆಗ್ತಾ ಇದೆ? ಸಾರ್ವಜನಿಕವಾಗಿ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಇದೇ ಚೆನ್ನೈನಿಗೆ ಇವತ್ತು ಸಪೋಸ್ ಜಾಮೀನು ಸಿಗಬಹುದು, ಅವನಿಗೆ ನೀವು 183 BNS ಅಲ್ಲಿ ಯಾಕೆ ಸ್ಟೇಟ್ಮೆಂಟ್ ಮಾಡಿಸಿಲ್ಲ? ಸುಮ್ಮನೆ ಅವನನ್ನ ಬಾಯಿ ಬಿಡಿಸಿದ್ರಿ. ಅವನು ಇಲ್ಲ ಹೀಗಾಯ್ತು ಮಟ್ಟಣ್ಣನವರು ತಿಮ್ಮರೋಡಿಯವರು ಕರ್ಕೊಬಂದ್ರು, ನನ್ನನ್ನು ಸ್ಕ್ರಿಪ್ಟ್ ಕೊಟ್ಟರು, ನನ್ನನ್ನು ಉಳಿಸ್ಕೊಂಡ್ರು, ನನ್ನನ್ನು ಹೀಗೆ ಮಾತಾಡು ಅಂದರು, ನನಗೆ ನಿರ್ದೇಶನ ಮಾಡಿದರು, ಇವರೆಲ್ಲ ನನ್ನನ್ನು ತಂದು ಲಗಾಡಿ ತೆಗೆದ್ರು ಅಂತ ಅವನು ಹೇಳಿದ್ದನ್ನು ನೀವು ಈಗ ದಾಖಲಿಸಿಕೊಂಡಿದ್ದೀರಿ. ಸತ್ಯ. 183 ಯಾಕೆ ದಾಖಲಿಸ್ಕೊಂಡಿಲ್ಲ? ಅವನು ಇವತ್ತು ಜಾಮೀನು ಹೊರಗೆ ಬಂದ ಮೇಲೆ ಅವನದೇ ಆದಂಥ ಮತ್ತೆ ಈ ನಕಲಿ ಗ್ಯಾಂಗ್ಗಳು ಮುಚ್ಕೊಂಡು ಅವನನ್ನು ಹಿಡ್ಕೊಂಡು ನಾನು ಅಲ್ಲ ಬಲಾತ್ಕಾರ ಮಾಡಿದ್ರು, ಬೆದರಿಸಿದ್ರು, ನನಗೆ ಆಮಿಷ ಒಡ್ಡಿದ್ರು, ನನಗೆ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಆದ್ದರಿಂದ ನಾನು ಹೇಳಿದ್ದೇನೆ ಸತ್ಯ ಅದಲ್ಲ ಅಂತೇಳಿ ಈ ವಕೀಲರು ಹೇಳಿಕೊಟ್ಟ ಮಾತಿನ ಪ್ರಕಾರ ಅವನು ತಿರುಗುವುದಿಲ್ಲ ಅಂತ ಗ್ಯಾರಂಟಿ ಏನು? 183 ಅವನನ್ನು ಸ್ಟೇಟ್ಮೆಂಟ್ ಮಾಡದೇ ಇರುವುದಕ್ಕೆ SIT ಕೊಡ್ತಾ ಇದೆಯಾ ಕಾರಣನಾ? ಯಾಕೆ ಮಾಡಿಲ್ಲ? ಯಾಕೆ ಇಂಥ ದಗಲಬಾಜಿಗಳನ್ನು, ಮೋಸಗಾರರನ್ನ ನಕಲಿ ಅಂತ ಗೊತ್ತಾದ ಮೇಲೂ, ಅವರು ಸೃಷ್ಟಿಸಿದ ಪಾತ್ರವೇ ಅಸ್ತಿತ್ವದಲ್ಲಿಲ್ಲ ಅಂತ ಗೊತ್ತಾದ ಮೇಲೂ ಅವರನ್ನು ಯಾಕೆ ಸಮೀರ್ನಿಂದ ಹಿಡಿದು ಯೂಟ್ಯೂಬರ್ಸ್ಗಳಿಂದ ಹಿಡಿದು ಮಟ್ಟಣ್ಣ ಮತ್ತು ಅವರ ಇಡೀ ಗ್ಯಾಂಗನ್ನು ಯಾಕೆ ಒದ್ದು ಒಳಗೆ ಹಾಕಿಲ್ಲ? ಯಾಕೆ ತಥಾಕಚಿತವಾಗಿ ಅವರನ್ನು ವಿಚಾರಣೆ ಮಾಡ್ತಾ ಇಲ್ಲ? ಯಾಕೆ ಮಾವನ ಮನೆಗೆ ಹೋಗಿ ಬಂದಾಗೆ ಅವರಿಗೆ ಸುಖದಲ್ಲಿ ಆರಾಮಾಗಿ ಅವರು ಹೊರಗಡೆನೂ ಸ್ಟೇಟ್ಮೆಂಟ್ ಮಾಡ್ಬೋದು, ಯೂಟ್ಯೂಬಲ್ಲೂ ಮಾತಾಡ್ಬೋದು, ಯಾರ ಹತ್ರ ಏನು ಬೇಕಾದ್ರೂ ಮಾತಾಡ್ಬೋದು. SIT ಹಂಗೆ ಹೇಳಿದೆ ಹಿಂಗೆ ಹೇಳಿದೆ. ಹಾಗಾದರೆ ಗೌಪ್ಯತೆ ಇಲ್ವಾ?
ತನಿಖೆಯ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಸರ್ಕಾರಕ್ಕೆ ಮತ್ತು SITಗೆ ಇಲ್ವಾ? ಇಷ್ಟಾದ ಮೇಲೂ ನೀವು ಮಧ್ಯಂತರ ವರದಿಯನ್ನು ಯಾಕೆ ಕೊಟ್ಟಿಲ್ಲ? ಮಧ್ಯಂತರ ವರದಿಯನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಮಾಡ್ತೀರಿ ನೀವು, ಈ ಪ್ರಕರಣದಲ್ಲಿ ಯಾಕೆ ಮಾಡಿಲ್ಲ? ಹಾಗಾದರೆ ನೀವೆಲ್ಲ ಧರ್ಮಸ್ಥಳಕ್ಕೆ ಭಯಂಕರ, ನಾವು ಧರ್ಮಸ್ಥಳದ ಪರ, ನಾವು ಶ್ರದ್ಧಾ ಕೇಂದ್ರದ ಪರ, ನಾವು ನಂಬಿಕೆಗೆ ದ್ರೋಹ ಮಾಡಿಲ್ಲ ಅಂತೇಳಿ BJPಯವರು ಕಾಂಗ್ರೆಸ್ಸಿಗರು ಎಲ್ಲ ಹೋದ್ರಲ್ಲ ಮೆರವಣಿಗೆ. ನಿಜಕ್ಕೂ ಒಳಗಿನ ಗುಟ್ಟೇನು? ಹಾಗಾದರೆ ರಾಜಕೀಯವನ್ನು ಬಿಟ್ಟರೆ ನಿಮಗೆ ಯಾವ ಶ್ರದ್ಧಾ ಕೇಂದ್ರದ ಮೇಲೂ ನಂಬಿಕೆ ಇಲ್ಲ, ಯಾವ ಶ್ರದ್ಧಾ ಕೇಂದ್ರವನ್ನು ಉಳಿಸ್ಲಿಕ್ಕೆ ಹೊರಟವರು ಅಲ್ಲ, ನಿಮ್ಮ ಮತಗಟ್ಟೆಯ ಶ್ರದ್ಧಾ ಕೇಂದ್ರವನ್ನು ಉಳಿಸ್ಕೊಳ್ಳಿಕ್ಕೆ ಹೊರಟಂಥ ಪಟಿಂಗರು ನೀವು. ನಿಜವಾಗಿ ಹೇಳ್ತೇನೆ ನಾನು, ನಿಮಗೆ ರಾಜಕೀಯದ ಆಟ ಮತ್ತು ಅಜ್ಜಿ ಸುಟ್ಟರು ಚಿಂತೆ ಇಲ್ಲ, ಚಳಿ ಕಾಯ್ದುಕೊಳ್ತೇನೆ ನಾನು. ಅಜ್ಜಿ ಸುಟ್ಟ ಬೆಂಕಿಯಲ್ಲೇ ಬೀಡಿ ಹಚ್ಕೊಳ್ಳಿಕ್ಕೆ ಹೊಂಟವರು ನೀವು, ಸಮಯ ಸಾಧಕರು ನೀವು. ಜನರನ್ನು ಅತ್ಯಂತ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದ್ದೀರಿ. ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು, ನಮ್ಮ ಶ್ರದ್ಧಾ ಕೇಂದ್ರವನ್ನು ನೀವು ವಿಶ್ವಾಸ, ನಂಬಿಕೆ, ಪರಂಪರೆಯ ಮೇಲಿನ ಒಂದು ಗೌರವಾಧಾರಗಳಿಂದ ನೀವು ನೋಡ್ತಾ ಇಲ್ಲ. ಅದನ್ನು ಕೂಡ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ವೋಟ್ ಬ್ಯಾಂಕಿನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಿ. SITಯನ್ನು ದಶದಿಕ್ಕುಗಳಿಂದಲೂ ಸೋನಿಯಾ, ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ ಅವರನ್ನು ಕಟ್ಟಿ ಹಾಕಿದ್ದೀರಿ. ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಅವರು ನಿಮ್ಮ ಆಣತಿ ಆದರ್ಶ, ನಿಮ್ಮ ಮಾರ್ಗದರ್ಶನದ ಮೇಲೆ ತನಿಖೆಯ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಇಂಥ ದುಸ್ಥಿತಿ ಈ SIT ತನಿಖೆಗೆ ಬರಬಾರ್ದಿತ್ತು. ಇಷ್ಟು ಸತ್ಯ ಕಣ್ಣೆದುರಿದೆ, ಅವರು ಮಾಡಿದ ಮೋಸ ಕಣ್ಣೆದುರಿದೆ. ಅವರು ಹೆಗಡೆಯವರ ಮೇಲೆ ಇಲ್ಲ ಸಲ್ಲದ ಅಸಂವಿಧಾನಿಕ ಶಬ್ದವನ್ನು ಬಳಸಿದ್ದಾರೆ. ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿದರೆ ಸಾಕು, ಬಂಧಿಸ್ತೀರಿ. ಧರ್ಮಸ್ಥಳ ಹೆಗಡೆಯವರ ಮೇಲೆ ಧರ್ಮಸ್ಥಳ ದೇವಸ್ಥಾನವನ್ನು ಉಡೀಸು ಮಾಡಿ, ಬುಲ್ಡೋಜರ್ ಹಾಕಿ ನೆಲಸಮ ಮಾಡಿ, ಅಣ್ಣಪ್ಪನೂ ಇಲ್ಲ, ಮಂಜುನಾಥನೂ ಇಲ್ಲ, ಏನಿದೆ ಮಣ್ಣಗಟ್ಟಿ ಅಂತ ಹೇಳುವವ್ರನ್ನು ಕೂಡ ಗೂಳಿಗಳ ಹಾಗೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೀರಲ್ಲ. ಯಾವ ತನಿಖೆ ಸ್ವಾಮಿ ಇದು? ಯಾರನ್ನು ರಕ್ಷಿಸ್ಲಿಕ್ಕೆ ಹೊರಟಿದ್ದೀರಿ? ಯಾವ ನಾಟಕ ಕಂಪನಿ ಇದು? ಜನರ ಪ್ರಶ್ನೆ ಇದು, ನಮ್ದಲ್ಲ. ಜನ ಈ ರೀತಿ ಮಾತಾಡ್ತಾ ಇದ್ದಾರೆ, ಜನ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಧರ್ಮಸ್ಥಳದ ಟಾರ್ಗೆಟ್ ಧರ್ಮಸ್ಥಳದ ಈ ತನಿಖೆ ಇದು ಚೂಯಿಂಗ್ ಗಮ್ನ ಥರ, ನೇತ್ರಾವತಿಯಲ್ಲಿ ಹರಿಯುವ ನೀರಿನ ಥರ ಇದು ಹರಿತಾನೇ ಉದ್ದಕ್ಕೆ ಹೋಗ್ತಾನೇ ಇದೆ. ಫಲಿತಾಂಶ ಇಲ್ಲ. ಕೇವಲ ಕಾಂಗ್ರೆಸ್ಸಿನ ಮತ್ತು BJPಯ ರಾಜಕೀಯ ನಾಟಕದ ಸೂತ್ರಧಾರಿಕೆಯಲ್ಲಿ ಇದು ಜನರ ದುಡ್ಡನ್ನು ಇಡೀಯದಾಗಿ ವ್ಯಯ ಮಾಡಿ ಜನರ ಕಣ್ಣೊರಿಸುವ ಮತ್ತು ತನಿಖೆಯ ನಾಟಕವಾಡುವಂಥ ಒಂದು ಬೃಹತ್ ನಾಟಕ ಈಗ ನಡೀತಾ ಇದೆ. ತನಿಖೆ ನಡೀತಾ ಇಲ್ಲ. ಮತ್ತು ಈ ನಕಲಿ ಗ್ಯಾಂಗನ್ನು ಏನಕ್ಕೇನ ರಕ್ಷಿಸುವ ಎಡಪಂಥೀಯರ, ಅರ್ಬನ್ ನಕ್ಸಲರ, ಜೆಹಾದಿಗಳ, ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ಬಗ್ಗೆ ಷಡ್ಯಂತ್ರ ಮಾಡುವಂಥ ಎಲ್ಲ ದೇಶ ವಿರೋಧಿ ಶಕ್ತಿಗಳ ಆಣತಿಯ ಮೇರೆ ಈ ತನಿಖೆಯಲ್ಲಿ ಕೊನೆಗೂ ಹಾವು ಸಾಯಬಾರ್ದು, ಕೋಲು ನೋಯಬಾರ್ದು. ಈ ನಕಲಿ ಗ್ಯಾಂಗನ್ನು ರಕ್ಷಿಸುವಂಥ ಯಾವುದೋ ಒಂದು ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಸಾರ್ವಜನಿಕರಿಗೆ, ಅವರ ನಂಬಿಕೆಗೆ ಖಂಡಿತವಾಗಿಯೂ ಮೋಸ ಆಗ್ತಾ ಇದೆ. ಇದು ಮಾತ್ರ ಸ್ಪಷ್ಟ. ನಮಸ್ತೆ.